ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಯುದ್ಧಭೂಮಿ, ಅಲ್ಲಿ ಸೋತು ಮಲಗಿದ್ದಾನೆ ಲಂಕಾಧಿಪತಿ ರಾವಣ. ತನ್ನ ಕೊನೆಯುಸಿರು ಎಳೆಯೋ ಕ್ಷಣಗಳು ಅವು. ಆದ್ರೆ ಆ ಸೋಲಿನಲ್ಲೂ ಕೂಡ ಆತ ಒಬ್ಬ ಗುರುವಿನಂತೆ ನಿಲ್ತಾನೆ. ಹಾಗಿದ್ರೆ ಆತನ ಸೋಲಿನಲ್ಲಿ ಅಡಗಿದ್ದ ಆ ಜ್ಞಾನದ ಕಥೆಯೇನೋ? ಬನ್ನಿ ಈಗ ನೋಡೋಣ. ನೋಡಿ, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ತಿರುಳು. ಕೆಲವೊಮ್ಮೆ ಅತಿ ದೊಡ್ಡ ಸೋಲುಗಳೇ ನಮಗೆ ಅತ್ಯಂತ ಆಳವಾದ ಪಾಠಗಳನ್ನ ಕಲಿಸ್ತವೆ ಅಲ್ವಾ? ಹಾಗಿದ್ರೆ ರಾವಣನ ಸ್ವಂತ ಮಾತುಗಳಲ್ಲೇ ಆ ಪಾಠಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಸರಿ, ಕಥೆಯ ಸನ್ನಿವೇಶಕ್ಕೆ ಬರೋಣ. ಯುದ್ಧ ಮುಗಿದಿದೆ, ಶ್ರೀರಾಮ ಗೆದ್ದಿದ್ದಾನೆ. ಆಗ ರಾಮ ತನ್ನ ತಮ್ಮ ಲಕ್ಷ್ಮಣನನ್ನ ಸಾಯುವ ಸ್ಥಿತಿಯಲ್ಲಿದ್ದ ರಾವಣನ ಹತ್ರ ಕಳಿಸ್ತಾನೆ. ಯಾಕೆ ಗೊತ್ತಾ? ಅವನನ್ನ ಕೇವಲ ಒಬ್ಬ ಶತ್ರು ಅಂತ ನೋಡ್ಬೇಡ, ಅವನು ಮಹಾನ್ ಪಂಡಿತ, ಅವನಿಂದ ಜ್ಞಾನ ಪಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಹಾಗಾದ್ರೆ ರಾವಣ ಹೇಳಿದ ಆ ಮೊದಲ ಪಾಠಗಳು ಯಾವುವೋ? ನಾವು ಮೊದಲು ಅದರತ್ತ ಗಮನ ಕೊಡೋಣ. ಇವು ಕೇವಲ ಪಾಠಗಳಲ್ಲ, ಅವನ ಸ್ವಂತ ಜೀವನದ ದೊಡ್ಡ ದೊಡ್ಡ ತಪ್ಪುಗಳಿಂದ ಹುಟ್ಟಿದ ಪಶ್ಚಾತ್ತಾಪದ ನುಡಿಗಳು. ಮೊದಲನೇ ಪಾಠ, ಇದು ರಾವಣ ವ್ಯಕ್ತಪಡಿಸಿದ ಮೊದಲ ವಿಷಾದ ಅಂತಾನೂ ಹೇಳ್ಬಹುದು. ಅವನ ಜೀವನದ ಅತಿದೊಡ್ಡ ತಪ್ಪಿನಿಂದಲೇ ಇದು ಹುಟ್ಟಿದ್ದು. ಅದೇ ಅವನ ಮೊದಲ ಸಲಹೆಯಾಗಿ ಹೊರಬರುತ್ತೆ. ಪಾಠ ತುಂಬಾನೇ ಸರಳ ಮತ್ತು ಸ್ಪಷ್ಟವಾಗಿದೆ. ಏನಪ್ಪಾ ಅಂದ್ರೆ, ಒಳ್ಳೆ ಕೆಲ್ಸಗಳ್ನ ಮಾಡ್ಬೇಕು ಅನ್ಸಿದ್ರೆ ಅದನ್ನ ತಕ್ಷಣ ಮಾಡ್ಬಿಡ್ಬೇಕು. ಆದ್ರೆ ಕೆಟ್ಟ ಕೆಲ್ಸಗಳ್ನ ಅದನ್ನ ಸಾಧ್ಯವಾದಷ್ಟು ಮುಂದಕ್ಕೆ ಹಾಕಿ ಅಥವಾ ಮಾಡ್ಲೇಬೇಡಿ. ಇದು ಬರೀ ರಾಜರಿಗಷ್ಟೇ ಅಲ್ಲ, ನಮ್ಮೆಲ್ಲರ ಜೀವನಕ್ಕೂ ಅನ್ವಯವಾಗೋ ಸತ್ಯ ಅಲ್ವಾ? ಈ ಪಾಠಕ್ಕೂ ರಾವಣನ ಕಥೆಗೂ ನೇರವಾದ ಸಂಬಂಧ ಇದೆ. ರಾಮನ ಮಹಿಮೆ ಏನು ಅಂತ ಅವನಿಗ್ ಗೊತ್ತಿತ್ತು. ಅವನಿಗೆ ಶರಣಾಗೋದು ಒಂದು ಒಳ್ಳೆ ಕೆಲ್ಸ ಅಂತಾನೋ ಗೊತ್ತಿತ್ತು. ಆದ್ರೆ ಆ ನಿರ್ಧಾರ ತಗೊಳ್ಳೋದ್ರಲ್ಲಿ ಅವನು ತಡ ಮಾಡ್ದ. ಆ ವಿಳಂಬವೇ ಅವನ ಸಂಪೂರ್ಣ ಪತನಕ್ಕೆ ಕಾರಣವಾಯಿತು. ಎರಡನೇ ಪಾಠ, ಇದು ನಂಬಿಕೆ ಮತ್ತೆ ರಹಸ್ಯಗಳ ಬಗ್ಗೆ. ಇದು ಅವನ ಸಾವಿಗೆ ನೇರ ಕಾರಣವಾದ ತಪ್ಪಾಗಲ್ಲ. ನಿಮ್ಮ ರಹಸ್ಯಗಳನ್ನ, ಅಂದ್ರೆ ಅತಿ ಮುಖ್ಯವಾದ ರಹಸ್ಯಗಳನ್ನ ಯಾರಿಗೂ ಹೇಳಬಾರ್ದು. ನಾಯಕತ್ವದಲ್ಲೇ ಆಗ್ಲಿ, ಸಾಮಾನ್ಯ ಜೀವನದಲ್ಲಿ ಆಗ್ಲಿ, ಕೆಲವು ವಿಷಯಗಳನ್ನ ಗುಟ್ಟಾಗಿಡೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವು ರಹಸ್ಯಗಳು ಹೊರಬಂದ್ರೆ ವಿನಾಶ ಗ್ಯಾರಂಟಿ. ಇದೊಂದು ತುಂಬಾನೇ ಬಲವಾದ ಉದಾಹರಣೆ ನೋಡಿ. ಅವನ ಸಾವಿನ ರಹಸ್ಯ ಅಂದ್ರೆ ಅವನ ಹೊಕ್ಕಳಲ್ಲಿ ಅಮೃತ ಇರೋ ವಿಷಯ. ಇದನ್ನ ಅವನು ತನ್ನ ತಮ್ಮ ಅತಿ ನಂಬಿಕಸ್ಥನಾಗಿದ್ದ ವಿಭೀಷಣನಿಗೆ ಹೇಳ್ಬಿಟ್ಟಿದ್ದ. ಅದೇ ಮಾಹಿತಿ ಕೊನೆಗೆ ಅವನ ಸಾವಿಗೆ ಕಾರಣವಾಗಿ ನಿಂತಿದ್ದು. ಸರಿ, ಇಲ್ಲಿವರೆಗೂ ನೋಡಿದ್ದು ಅವನ ವೈಯಕ್ತಿಕ ಪಾಠಗಳು. ಈಗ ನಾವು ಅವನ ವ್ಯೂಹಾತ್ಮಕ ಅಂದ್ರೆ ಸ್ಟ್ರಾಟಜಿಕ್ ತಪ್ಪುಗಳ ಕಡೆ ಗಮನ ಹರಿಸೋಣ. ಒಬ್ಬ ರಾಜನಾಗಿ ಅವನು ಮಾಡಿದ ರಾಜಕೀಯ ಮತ್ತು ಮಿಲಿಟರಿ ತಪ್ಪುಗಳು. ಇಲ್ಲಿ ನಮಗೆ ರಾವಣನ ಜ್ಞಾನದ ಇನ್ನೊಂದು ಮುಖ ಕಾಣಿಸುತ್ತೆ. ಮೂರನೇ ಪಾಠ, ಯುದ್ಧದಲ್ಲಾಗ್ಲಿ ಅಥವಾ ಯಾವುದೇ ಸ್ಪರ್ಧೆಯಲ್ಲೇ ಆಗ್ಲಿ ತುಂಬಾ ಜನ ಮಾಡೋ ಒಂದು ಸಾಮಾನ್ಯ ತಪ್ಪಿದು, ಅಹಂಕಾರದಿಂದ ಹುಟ್ಟೋ ತಪ್ಪು. ತತ್ವ ತುಂಬಾನೇ ಸರಳ. ನಿಮ್ಮ ಶತ್ರುವನ್ನು, ನಿಮ್ಮ ಎದುರಾಳಿಯನ್ನ ಅವ್ರು ಎಷ್ಟೇ ಸಣ್ಣವರಾಗಿ ಕಂಡ್ರು ಯಾವತ್ತೂ ಕೀಳಾಗಿ ಅಂದಾಜ್ ಮಾಡ್ಬೇಡಿ. ನೋಡಿ, ಅವನ ಭ್ರಮೆ ಏನಿತ್ತು? ಈ ಮನುಷ್ಯರು, ಈ ಕೋತಿಗಳು, ಇವರೆಲ್ಲ ಸೇರಿ ನನಗೇನ್ ಮಾಡಕ್ಕಾಗುತ್ತೆ ಅಂತ. ಆದ್ರೆ ಕಠೋರ ವಾಸ್ತವ ಏನಾಗಿತ್ತು? ಅದೇ ಮನುಷ್ಯ, ಅದೇ ವಾನರ ಸೇನೆ ಅವನ ಅಂತ್ಯಕ್ಕೆ ಕಾರಣ ಆಯ್ತು. ಈ ಅಹಂಕಾರದ ಭ್ರಮೆಗೂ ವಾಸ್ತವಕ್ಕೂ ಇದ್ದ ಅಂತರವೇ ಅವನನ್ನ ಮುಳುಗಿಸಿದ್ದು. ಇನ್ನು ನಾಯಕತ್ವದ ಬಗ್ಗೆ ಅವನು ಹೇಳಿದ 2 ಪ್ರಮುಖ ನಿಯಮಗಳು. ಮೊದಲನೇದು, ನಿಮ್ಗೆ ಹತ್ರ ಇರೋರ್ನ, ಅಂದ್ರೆ ನಿಮ್ಮ ಸಾರಥಿ, ನಿಮ್ಮ ಅಡುಗೆಯವರು, ನಿಮ್ಮ ಕಾವಲುಗಾರರು, ಇವರನ್ನ ಯಾವತ್ತೂ ವಿರೋಧ ಹಾಕ್ಕೊಳ್ಬೇಡಿ. ಯಾಕಂದ್ರೆ ನಿಮ್ಮ ಜೀವನ ಅವರ ಕೈಯಲ್ಲೇ ಇರುತ್ತೆ. ಇನ್ನು ಎರಡನೇದು, ಅಧಿಕಾರದ ಅಹಂಕಾರ ತಲೆಗೆ ಏರಬಾರದು. ಒಬ್ಬ ರಾಜ ಧರ್ಮವನ್ನ ಪಾಲಿಸಬೇಕೇ ಹೊರತು ತನ್ನ ವೈಯಕ್ತಿಕ ಆಸೆಗಳನ್ನಲ್ಲ. ಸರಿ, ನಾವು ಈಗ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ರಾವಣನ ನಿಜವಾದ ಜ್ಞಾನದ ಬಗ್ಗೆ ಮಾತಾಡೋಣ. ಅವನನ್ನ ಕೇವಲ ಒಬ್ಬ ರಾಕ್ಷಸ ಅಂತ ನೋಡಿದ್ರೆ ಸಾಲ್ದು. ಅವನ ಪಾತ್ರದಲ್ಲಿ ಒಂದು ದ್ವಂದ್ವ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ನೋಡಿದ್ರೆ ಅವನು ಅಹಂಕಾರದಿಂದ ಮೆರೆದ ಒಬ್ಬ ಭಯಂಕರ ಖಳನಾಯಕ. ಆದ್ರೆ ಇನ್ನೊಂದ್ ಕಡೆ ಅವನು ವೇದಗಳನ್ನ ಸಂಪೂರ್ಣವಾಗಿ ಬಲ್ಲ ಅಪ್ರತಿಮ ಪಂಡಿತ. ಅಷ್ಟೇ ಅಲ್ಲ, ಶಿವನ ಪರಮಭಕ್ತ ಮತ್ತು ತನ್ನ ಕೊನೆಯ ಕ್ಷಣಗಳಲ್ಲಿ ಆಳವಾದ ಜ್ಞಾನವನ್ನ ಬೋಧಿಸಿದ ಒಬ್ಬ ಗುರು. ನೋಡಿದ್ರಲ್ಲ ಅವನ ವ್ಯಕ್ತಿತ್ವ ಎಷ್ಟು ಸಂಕೀರ್ಣವಾಗಿದೆ ಅಂತ. ಅದಕ್ಕಾಗಿಯೇ ಅವನ ಕೊನೆಯ ಮಾತುಗಳಿಗೆ ಇಷ್ಟೊಂದು ಬೆಲೆ. ಹಾಗಿದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದದ್ದು ಏನು? ಅತಿ ದೊಡ್ಡ ತಪ್ಪುಗಳಿಂದಲೂ ಅತಿ ಶ್ರೇಷ್ಠವಾದ ಪಾಠಗಳನ್ನ ಕಲಿಯೋಕೆ ಸಾಧ್ಯನಾ? ನಮ್ಮ ಜೀವನದಲ್ಲಿ ಎದುರಾಗೋ ಸೋಲುಗಳು, ನಾವು ಮಾಡೋ ತಪ್ಪುಗಳು, ಅವುಗಳಲ್ಲೂ ಜ್ಞಾನ ಅಡಗಿರಬಹುದಾ?
ಬಹುಶಃ ರಾವಣನ ಈ ಅಂತಿಮ ಜ್ಞಾನ ನಮ್ಗೆಲ್ಲರಿಗೂ ಒಂದು ಚಿಂತನೆಗೆ ಹಚ್ಚೋ ವಿಷಯ.